ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಹನುಮಾನ್ ದೇವಸ್ಥಾನದ ಹತ್ತಿರ ಅದ್ದೂರಿಯಾಗಿ ಜರುಗಿದ ಗಜಾನನ ಮಹಾರಾಜ ಮಂಡಳಿಯಿಂದ ಸಮಾರೋಪ ಸಮಾರಂಭವಾಯಿತು. 16ನೇ ವರ್ಷ ಯಶಸ್ವಿಯಾಗಿ ನಡೆಯಿತು. ಈಗ ಈ ಮೊದಲಿಗೆ ಜಮಖಂಡಿ ನಗರದಲ್ಲಿ 55 ಗಣಪತಿ ಪ್ರತಿಷ್ಠಾಪನೆ ಆಗುತ್ತಿದ್ದವು. ಆದರೆ ಈಗ ಈ ವರ್ಷದವರೆಗೆ 118 ಗಣಪತಿ ಮೂರ್ತಿಗಳು ಕೂಡುತ್ತಿದ್ದಾವೆ ಮತ್ತು ಜಮಖಂಡಿಯ ಶಾಸಕರಾದ ಜಗದೀಶ್ ಗುಡುಗುಂಟೆ ಅವರು ಪ್ರತಿಯೊಂದು ಗಣಪತಿ ಮಂಡಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೂಪಾಯಿ 5,000 ಧನ ಸಹಾಯ ಮಾಡಿದ್ರು. ಎಲ್ಲಾ ಗಣಪತಿ ಮಂಡಳಿಯ ವತಿಯಿಂದ ಗಜಾನನ ಮಂಡಳಿಯ ಅಧ್ಯಕ್ಷರು ಧನ್ಯವಾದ ಹೇಳಿದರು. ನಮನವನ್ನ ಸಲ್ಲಿಸಿದ ಇವತ್ತು ಒಂದು 55 ಗಣೇಶ ಮಂಡಳಿಗಳು ಕೂಡ್ತಾ ಇದ್ವು. ಇವತ್ತಿನ ಈ ಗಜಾನನ ಮಹಾಮಂಡಳಿಯ ಕಾರ್ಯ ಮತ್ತು ಕ್ಷಮತೆಯನ್ನು ನೋಡಿ 118 ಮಂಡಳಿಗಳು ಕೂಡ್ತಾ ಇದ್ದಾವೆ. ಇದಕ್ಕೆ ಗಜಾನನ ಮಹಾಮಂಡಳಿಯ ಶಕ್ತಿ ಮತ್ತು ಪ್ರೇರಣೆ ನಿಷ್ಠೆಯಿಂದ ಯಾವುದೇ ಕಳಂಕರಹಿತ ಕೆಲಸ ಮಾಡ್ತಾ ಬಂದಿದೆ ಅಂದ್ರೆ ಇಲ್ಲಿವರೆಗೂ 2025ಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಗಜಾನನ ಮಹಾಮಂಡಳವು ತನ್ನ ಸಾಮಾಜಿಕ ಕಾರ್ಯಗಳಿಂದ ಜಮಖಂಡಿ ತಾಲೂಕಿನಾದ್ಯಂತ ಹೆಸರುವಾಸಿಯಾಗಿದೆ. ಅದೇ ರೀತಿಯಾಗಿ ನಮ್ಮ ಜಮಖಂಡಿ ನಗರ ಮಂಡಲ ಅಧ್ಯಕ್ಷ ಆಗಿರ್ತಕ್ಕ ಅಜಯಣ್ಣ ಕಡಪಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾನೆ. ಅಜಯಣ್ಣ ಕಡಪಟ್ಟಿ ಅವರಿಗೆ ಜಮಖಂಡಿಯಲ್ಲಿ ಮಹಾಮಂಡಲದೊಂದಿಗೆ ಸಾಕಷ್ಟು ಎಲ್ಲ ಇಲಾಖೆ ಅಧಿಕಾರಿಗಳು ಸಹಕಾರ ನೀಡ್ತಾ ಬಂದಿದ್ದಾರೆ. ಅದು ನಗರಸಭೆ ಆದಿಯಾಗಿ ಮತ್ತು ಪೊಲೀಸ್ ಇಲಾಖೆ ಹಾಗೂ ಎಲ್ಲ ಮಿತ್ರ ಮಂಡಳಿಯ ಸಹಕಾರದೊಂದಿಗೆ ಜಮಖಂಡಿ ನಗರದ ಅಲ್ಲಿ ಭವ್ಯವಾದ ಶೋಭಾಯಾತ್ರೆ ನಾವೆಲ್ಲರೂ ನೋಡ್ತಾ ಇದೀವಿ. ಅಂದ್ರೆ ಆ ಒಂದು ಗಜಾನನ ಮಹಾಮಂಡಲ ಶಕ್ತಿಯಾಗಿ ಹೊರಹೊಮ್ಮಿದೆ. ಈ ಒಂದು ಮಂಡಳಿಗಳನ್ನು ಎಲ್ಲ ಜೊತೆಗೂಡಿಸಿಕೊಂಡು ಜಮಖಂಡಿ ಜನತೆ ಗಜಾನನ ಮಹಾಮಂಡಲವನ್ನು ಹೇಳ್ತಾ ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ, ನೀವೆಲ್ಲರೂ ನಮ್ಮೊಂದಿಗೆ ಅಂತ ಹೇಳ್ತಾ ಇವತ್ತು ಜಮಖಂಡಿಯ ಗಜಾನನ ಮಹಾಮಂಡಲವನ್ನು ಇಡೀ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಜಮಖಂಡಿ ಗಜಾನನ ಮಹಾಮಂಡಲವನ್ನು ನಾವು ನಮ್ಮಲ್ಲಿ ಗಜಾನನ ಮಹಾಮಂಡಲ ಮಾಡೋಣ. ಜಮಖಂಡಿಯಲ್ಲಿ ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜಮಖಂಡಿಯ ನಗರಸಭೆ ಪೌರಾಯುಕ್ತರು, ನಗರಸಭೆ ಅಧ್ಯಕ್ಷರು ಮತ್ತು ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದಂತಹ ರಾಹುಲ್ ಕಲೂತಿ ಹಾಗೂ ಮುತ್ತಿನ ಕಂತಿಮಠ ಶ್ರೀಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು, ಜಮಖಂಡಿಯ ತಹಸೀಲ್ದಾರರು ಹಾಗೂ ಗಜಾನನ ಮಂಡಳಿಯ ಸರ್ವ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಉದಯ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಜಮಖಂಡಿ.